ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ದೇವಿಯಾನಿಯನ್ನ ಜೈಲಿಗೆ ಕರ್ಕೊಂಡು ಹೋದ ಅಜಿತ್ ಮತ್ತೆ ದೇವಿಯಾನಿಯನ್ನ ಮದುವೆ ಮನೆಗೆ ಕರ್ಕೊಂಡು ಬಂದ್ರ. ಆ ಕಡೆ ದೇವಿಯಾನಿ ಮತ್ತೆ ಅಜಿತ್ಗೆ ಚಳ್ಳೆ ಹಣ್ಣನ್ನ ತಿನ್ಸಿದ್ರ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಶಾರದಾ ಅತ್ತೆ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅನ್ನೋದನ್ನ ಕೊನೆಗೂ ಕೂಡ ಸಾಕ್ಷಿ ಸಮೇತ ಕಂಡು ಹಿಡಿಯೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಇತ್ತ ಕಡೆ ಅಂಜು ಮತ್ತೆ ನಚ್ಚಿ ಮದುವೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಯ ಸಂಭ್ರಮಕ್ಕೆ ಕೊಳ್ಳಿ ಇಡುವುದಕ್ಕೆ ಮುಂದಾಗ್ತಿದ್ದಾರೆ ಅಜಿತ್. ಇಲ್ಲಿ ಅಜಿತ್ ಖಂಡಿತವಾಗ್ಲೂ ಕೂಡ ಆಫೀಸರ್ ಆದ್ರೂ ಅಂದ್ರೆ ಪೊಲೀಸ್ ಆಫೀಸರ್ ಆಗಿ ತನ್ನ ಕರ್ತವ್ಯವನ್ನ ಮಾಡ್ತಾರೆ ಹೊರತು ಖಂಡಿತವಾಗ್ಲೂ ಮನೆ ಮಗನಾಗಿ ಯೋಚನೆ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಕೂಡ ಅಂಜು ಮದುವೆ ನಡೀತಾ ಇದ್ರು ಕೂಡ ಮನೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಅಜಿತ್ ಮನೆಯವ್ರ ಮುಂದೆನೆ ಬಂದು ದೇವಿಯಾನಿ ಕೈಗೆ ಕೊಳ್ಳುವನ್ನ ಹಾಕ್ತಾರೆ. ಶಾರದಾ ಅತ್ತೆಗೆ ಇಷ್ಟು ದಿನ ಯಾರು ಅಟ್ಯಾಕ್ ಮಾಡಿದ್ದು ಅಂತ ನೋಡ್ತಾ ಇದ್ವಿ, ಯಾರಿರ್ಬೋದು ಅಂತ ಅನ್ಕೊಂಡಿದ್ವಿ. ಅದು ಬೇರೆ ಯಾರು ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಜೊತೆನೆ ಇರ್ತಕ್ಕಂಥ ಈ ದೇವಿಯಾನಿ ಅಂತ ಹೇಳ್ತಾರೆ. ಮನೆಯವ್ರು ಎಲ್ಲರೂ ಶಾಕ್ ಆಗ್ತಾರೆ. ಬಟ್ ಅಜಿತ್ ಕೊಟ್ಟಂತ ಸಾಕ್ಷಿಗಳು ನಿಜಕ್ಕೂ ಮನೆಯವ್ರು ಎಲ್ಲರೂ ಕೂಡ ದೇವಿಯಾನಿ ಮಾಡಿರ್ಬಹುದೇನು ಅಂತ ಹೇಳಿ ನಂಬುವ ಹಾಗೆ ಆಗತ್ತೆ. ಫೈನಲಿ ದೇವಿಯಾನಿಯನ್ನ ಮದುವೆ ಮನೆಯಿಂದಾನೇ ಎಳ್ಕೊಂಡು ಕರ್ಕೊಂಡು ಹೋಗಿ ಜೈಲಲ್ಲಿ ಇರಿಸೋದ್ರ ಮುಖಾಂತರ ಇಂಟ್ರಾಗೇಷನ್ ಅನ್ನ ಶುರು ಮಾಡ್ತಾರೆ ಅಜಿತ್. ಈ ಕಡೆ ದೇವಿಯಾನಿ ಅವತ್ತು ಯಾವ ರೀತಿ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರು ಅದೇ ಎಮೋಷನಲ್ ಟ್ರಂಪ್ ಕಾರ್ಡ್ ಅನ್ನ ಅಜಿತ್ ಮುಂದೆ ಕೂಡ ಯೂಸ್ ಮಾಡೋಕೆ ಮುಂದಾಗ್ತಿದ್ದಾರೆ. ನೋಡು ಅಜಿತ್, ಖಂಡಿತವಾಗ್ಲೂ ನಾನು ಮಾಡಿಲ್ಲ, ಯಾಕೆ ನೀನು ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಿದ್ದಾರೆ. ನಾನಿಲ್ಲಿ ಪೊಲೀಸ್, ಜಸ್ಟ್ ನೀವು ಆರೋಪಿ ಅಷ್ಟೇನೆ ಅಂತ ಹೇಳಿ ಅಜಿತ್ ಹೇಳಿದಾಗ, ಸರಿ ಆಯ್ತು ಕೇಳಿ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಬಟ್ ವಿನಾಕಾರಣ ನೀವು ತಪ್ಪು ತಿಳ್ಕೊಂಡು ನನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ. ಬೇರೆ ಯಾರು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ನನ್ನ ಕಂಡ್ರೆ ಆಗದೆ ಇರೋರು. ದಯವಿಟ್ಟು ನನ್ನ ಮಗಳು ಮದುವೆ ನಡೀತಿದೆ, ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊತಾರೆ. ಯಾರು ಹೇಳಿದ್ರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ? ನಿಮ್ಮ ವಿರುದ್ಧ ಸಾಕಷ್ಟು ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿದ್ದಾನೆ. ನಾವು ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದಿರೋದು, ಯಾವುದೇ ಸಾಕ್ಷಿಗಳಿಲ್ಲದೆ ನಾವು ನಿಮ್ಮನ್ನ ಕರ್ಕೊಂಡು ಬಂದಿಲ್ಲ. ಪ್ರತ್ಯಕ್ಷ ಸಾಕ್ಷಿಯ ಜೊತೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಿ ಅಜಿತ್ ಹೇಳ್ತಾರೆ. ಆಗ ದೇವಿಯಾನಿ, ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ತಪ್ಪು ಮಾಡಿಲ್ಲ, ನಾನು ನಿಜಕ್ಕೂ ಆ ರೀತಿ ಏನೂ ಮಾಡಿಲ್ಲ, ನಾನು ಯಾಕೆ ಮಾಡ್ತೀನಿ ಆ ರೀತಿ ತಪ್ಪನ್ನ ಅಂದಾಗ, ಯಾಕೆ ಅಂದರೆ ನಿಮ್ಮ ಗಂಡ ರಮಣ್ಣವರ ಸಾವಿಗೆ ಶ್ರವಣ್ಣವರು ಕಾರಣ ಅಂತ ಹೇಳಿ ಶ್ರವಣ್ಣವರು ರಮಣ್ಣವರನ್ನ ಅರೆಸ್ಟ್ ಮಾಡಿದ್ರು. ಅದೇ ಕಾರಣಕ್ಕೆ ರಮಣ್ಣವರು ಮರ್ಯಾದೆ ಹೋಯ್ತು ಅಂತ ಹೇಳಿ ಸಾವನ್ನ ತಂದುಕೊಂಡ್ರು ತಮಗೆ ತಾವೇನೆ. ಬಟ್ ಅದಕ್ಕೆ ಕಾರಣ ಶ್ರವಣ್ಣ ಅವರು ಅಂತ ಅನ್ಕೊಂಡಂತ ನೀವು ಶ್ರವಣ್ಣವರ ವಿರುದ್ಧ ಇಡೀ ಮನೆಯವರನ್ನ ಎತ್ಕೊಟ್ಟೋಕೆ ನೋಡಿದ್ರೆ, ಶ್ರವಣ್ಣವರು ಎಂಥ ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಅವರು ಎಮೋಷನಲ್ ಪರ್ಸನ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾರಣಕ್ಕೆ ಮನೆಯವರಿಂದ ಅವರನ್ನ ದೂರ ಇಡಿಸ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಇವತ್ತು ಏನು ಮಾತಾಡ್ತಿದ್ರು ಇದೇ ರೀತಿ ನಾಟಕವನ್ನ ಮನೆಯವ್ರ ಮುಂದೆ ಕೂಡ ಮಾಡಿದ್ರಿ. ಆದರೆ ನಿಮ್ಮ ನಾಟಕ ಸಕ್ಸಸ್ಫುಲ್ ಆಗಿಲ್ಲ, ಯಾರು ಕೂಡ ಶ್ರವಣ್ಣನ ದೂರ ಮಾಡಲಿಲ್ಲ. ಇದರಿಂದಾಗಿ ನಿಮ್ಮ ಕೋಪ ಜಾಸ್ತಿ ಆಯಿತು. ನಿಮ್ಮ ಪ್ಲಾನ್ ಅನ್ನ ನೀವು ಬೇರೆ ಮಾಡಿದ್ರಿ. ಆ ಪ್ಲಾನ್ ಪ್ರಕಾರವಾಗಿ ನೀವು ಹೇಗೆ ನಿಮ್ಮ ಗಂಡನ್ನ ಕಳ್ಕೊಂಡು ಅನುಭವಿಸ್ತಾ ಇದ್ದೀರೋ ಅದೇ ನೋವನ್ನ ಶ್ರವಣ್ಣವರು ಅನುಭವಿಸ್ಬೇಕು ಅಂತ ಹೇಳಿ ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿಸಿದ್ರಿ. ಅವತ್ತು ಮನಸ್ವಿನಿ ತಪ್ಪಿಸ್ಕೊಂಡ್ಲು. ಇದೇ ನಿಮ್ಮ ಪ್ಲಾನ್ ಆಗಿತ್ತು ಅಂತ ಅಜಿತ್ ಹೇಳ್ತಾರೆ. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ರ, ನನ್ನ ಪ್ಲಾನ್ ಆ ರೀತಿ ಏನೂ ಇಲ್ಲ, ನನ್ಗೇನೂ ಮಾಡೇ ಇಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರ. ಆ ರೀತಿ ನಾನು ಆಗಿದ್ದಿದ್ರೆ ನನ್ನ ಅಳಿಯ ಅಜಿತ್ ಒಮ್ಮೆ ಚಿಕ್ಕದ್ರಲ್ಲಿ ಇರಬೇಕಿದ್ರೆ ಈಜು ಹೊಡೆಯೋಕೆ ಹೋಗಿದ್ದೆ, ಮುಳುಗ್ ಹೋಗ್ತಿದ್ದ, ನನಗೆ ಧ್ವನಿ ಕೇಳಿಸಿದ್ದೆ, ನಾನು ಹೋಗಿ ಈಜು ಬರದೇ ಇದ್ರೂ ಕೂಡ ಕೆರೆಗೆ ಹಾರಿ ಅವನನ್ನ ಕಾಪಾಡಿಕೊಂಡೆ. ಆ ರೀತಿ ನನಗೆ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಯಾಕೆ ಅವನನ್ನ ಬದುಕಿಸ್ತಿದ್ದೆ ಅಂತ ಹೇಳ್ತಾರೆ ದೇವಿಯಾನಿ. ಈ ರೀತಿಯಾಗಿ ಎಮೋಷನಲ್ ಆಗಿ ನನ್ನನ್ನು ಬ್ಲಾಕ್ ಮಾಡ್ಬೋದು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ. ಈಗ ಇದರ ಅವಶ್ಯಕತೆ ಏನಿದೆ, ಯಾಕೆ ಹೇಳಬೇಕು ಈ ವಿಷಯವನ್ನ ಅಂತ ಅಜಿತ್ ಕೇಳ್ತಾರೆ. ಯಾಕೆ ಅಂದ್ರೆ ನಾನು ಯಾವ ಥರ ಮನಸ್ಥಿತಿ ಇರ್ತಕ್ಕಂಥವಳು ಅಂತ ಹೇಳೋದಕ್ಕೆ ಇದು ನೆನಪಾಯಿತು, ಅದೇ ಕಾರಣಕ್ಕೆ ಹೇಳ್ತಿದ್ದೀನಿ ಅಂತ ದೇವಿಯಾನಿ ಹೇಳ್ತಾರ. ನೀವು ಏನೇ ಮಾಡಿದ್ರು ನಾನು ನಿಮ್ಮ ಮಾತನ್ನ ನಂಬೋದಿಲ್ಲ, ಯಾಕಂದ್ರೆ ಸಾಕ್ಷಿಗಳಿದೆ. ನೀವು ಅತ್ತೆ ಮೇಲೆ ಅಟ್ಯಾಕ್ ಮಾಡಿದ್ದು ನೀವೇ ಅನ್ನೋದಕ್ಕೆ ಅವ್ರಿಗೆ ತಾಕಿದ್ದಂಥ ಆ ಒಂದು ಗುಂಡು ನಿಮ್ಮ ಗಂಡ ಅವರ ಅದೇ ಒಂದು ಇದರಿಂದ ಬಂದಿರ್ತ
ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ಮ ಗಂಡನ ಅದನ್ನ ಬಳಸ್ಕೊಂಡಿದ್ದೆ, ಆ ವಸ್ತುವನ್ನ ಬಳಸ್ಕೊಂಡು ಶಾರದಾ ಅತ್ತೆ ಮೇಲೆ ಅಟ್ಯಾಕ್ ಮಾಡಿದಿರ. ಜೊತೆಗೆ ನೀವು ಶಾರದಾ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಭದ್ರನನ್ನ ಕೂಡ ಬಿಟ್ರಿ. ಭದ್ರ ನಿಮ್ಗೆ ಸಿಗ್ನಲ್ ಕೊಟ್ಟ ನಂತರ ನೀವು ತಪ್ಪಿಸ್ಕೊಂಡು ಓಡ್ಬೇಕಾದ್ರೆ ಒಂದು ಮರದಿಂದ ಔಸ್ಕೊಂಡಿದ್ರಿ. ಆಗ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಇದೆ, ಅದು ಬೇರೆ ಯಾರು ಅಲ್ಲ, ಅದು ನಾನೇನೆ. ಜೊತೆಗೆ ನಿಮ್ಮ ಅತ್ತೆ ಕೊಟ್ಟಿರ್ತಕ್ಕಂಥ ಆ ಒಂದು ಉಂಗುರ ಶಾರದಾ ಅತ್ತೆಗೆ ಅಟ್ಯಾಕ್ ಆಗುತ್ತಲ್ವಾ, ಆ ಒಂದು ಜಾಗದಲ್ಲಿ ಸಿಕ್ಕಿದೆ. ಇದಕ್ಕಿಂತ ಬೇರೆ ಏನ್ ಸಾಕ್ಷಿ ಬೇಕಾಗಿದೆ ಅಂತ ಹೇಳಿ ಅಜಿತ್ ದೇವಿಯಾನಿಗೆ ಹೇಳಿದ್ರು. ದೇವಿಯಾನಿ ಮಾತ್ರ ತನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಜಿತ್ಗೆ ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ, ಭೂಮಿ ಕಾಲ್ ಮಾಡಿದ್ದೆ, ಮನೇಲಿ ಏನೇನೋ ಆಗ್ತದೆ, ಕೆಲವೊಬ್ರು ಅಂಜುನ ಮದ್ವೆ ಮಾಡೋಣ ನಚ್ಚಿ ಜೊತೆ ಅಂದ್ರೆ ಮತ್ತೆ ಕೆಲವೊಬ್ರು ಬೇಡ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅಮ್ಮ ಮಾಡಿ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡೋದು ಎಷ್ಟು ಸರಿ, ದಯವಿಟ್ಟು ನೀವು ಬಂದು ಏನಾರು ಮಾಡಿ ಇಲ್ಲಿ ಅಂತ ಹೇಳಿ ಭೂಮಿ ಕೇಳ್ಕೊತಾರೆ. ಇವಾಗ್ಲೇ ಬರ್ತೀನಿ ಅಂತ ಹೇಳಿದೆ. ಇಲ್ಲಿ ಅಜಿತ್ ಹೊರಟು ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ಮನೆಯವ್ರಿಗೆಲ್ಲರೂ ಕೂಡ ಏನಪ್ಪ ಮಾಡೋದು ಅಂತ ಕೇಳಿದಾಗ ನಾನು ಹೇಳೋದಕ್ಕೆ ಒಪ್ಕೋತೀರಾ ನೀವು ಅಂತ ಕೇಳ್ತಾರೆ ಅಜ್ಜಿ ಎಲ್ರನ್ನ ಕೂಡ. ನೀನು ನನ್ನ ಜೀವ ಬದುಕಿಸಿದ್ಯಾ, ನಿನ್ನ ಮಾತನ್ನ ನಾನು ಬೇಡ ಅಂತ ಹೇಳೋದಿಲ್ಲ, ಏನೇ ಇದ್ರು ಹೇಳಪ್ಪ ಅಂತ ಹೇಳಿ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಹೇಳ್ತಾರೆ. ನಂತರ ಅಜಿತ್ ಅಂಜು ಹತ್ರ ಬರ್ತಾರೆ. ಅಂಜು ಹತ್ರ ಬಂದಿದ್ದೆ, ನಿಮ್ಮ ಅಮ್ಮನ ವಿಷಯದಲ್ಲಿ ನಿಮ್ಗೆ ಏನು ಅನ್ನಿಸ್ತದೆ ಅಂತ ಕೇಳ್ತಾರೆ. ನನ್ನಮ್ಮ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವರು ಯಾವತ್ತಕ್ಕೂ ಕೂಡ ತಪ್ಪಿಸ್ಕೋಬಾರ್ದು. ಒಂದು ವೇಳೆ ತಪ್ಪು ಮಾಡಿಲ್ಲ ಅಂದರೆ ಅವರನ್ನ ಅಮ್ಮ ಅಂತ ಒಪ್ಕೋತೀನಿ, ಅಲ್ಲಿ ತನಕ ನಾನು ಅವ್ರ ಮುಖವನ್ನ ಕೂಡ ನೋಡೋದಿಲ್ಲ. ಒಂದು ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗಿದ್ದು ಕೂಡ ಅವರು ದ್ವೇಷ ಮಾಡ್ತಾ ಇದ್ರೆ ಅದನ್ನ ಈ ರೀತಿ ತೀರಿಸ್ಕೋಬಾರ್ದು. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವರಿಂದ ದೂರ ಇರಬೇಕು, ಇಲ್ಲ ಅಂದರೆ ಕೋರ್ಟ್ಗೆ ಹೋಗಿ ನ್ಯಾಯವನ್ನ ಕಾನೂನಿನ ಪ್ರಕಾರವಾಗಿ ಪಡ್ಕೋಬೇಕಾಗಿತ್ತು. ಅದನ್ನ ಬಿಟ್ಟು ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಒಬ್ರು ಜೀವ ತೆಗೆಯೋದು ಇದೆಲ್ಲ ಖಂಡಿತ ತಪ್ಪು, ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ನಾನು ಈ ಮನೆಯಲ್ಲಿ ಸುಸಿಯಾಗೆ ನಾನು ಎಲ್ಲರನ್ನ ಕೂಡ ನೋಡ್ತಾ ಇದ್ದೀನಿ. ನಚ್ಚಿ ನಾನು ಮದುವೆ ಆಗದೆ ಇರಬಹುದು ಇನ್ನೂ ಕೂಡ, ಆದರೆ ನಾನು ನಚ್ಚಿ ಹೆಂಡತಿಯಾಗೇನೆ ಈ ಮನೆ ಸೊಸೆಯಾಗೇನೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಅಜಿತ್ಗೆ ಹೇಳ್ತಾರೆ ಅಂಜು. ತದನಂತರ ನಚ್ಚಿಯನ್ನ ಕರ್ಕೊಂಡು ಬಂದಂತ ಅಜಿತ್, ನೀನು ಮತ್ತೆ ಅಂಜು ಮದುವೆ ಆಗಬೇಕು ಅಂತ ಹೇಳ್ತಾರೆ. ಮನೆಯವರು ಎಲ್ಲರೂ ಕೂಡ ಒಪ್ಕೋತಾರೆ. ಫೈನಲಿ ದೇವಸ್ಥಾನಕ್ಕೆ ಹೋಗಿ ಮದುವೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಆಲ್ರೆಡಿ. ಫೈನಲಿ ಹಸೆ ಮನೆ ಮೇಲೆ ನಚ್ಚಿ ಮತ್ತೆ ಅಂಜು ಕೂತ್ಕೊಂಡಿದ್ದ ಹರವನ್ನ ಬದಲಾಯಿಸ್ಕೋತಾರೆ. ಕೊನೆಗೂ ದೇವಿಯಾನಿ ಅವರ ಮಗಳು ಇಲ್ಲಿ ದೇವಿಯಾನಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ದ. ಖಂಡಿತ ಇಲ್ಲ, ದೇವಿಯಾನಿ ಇಂಥ ಕುತಂತ್ರಿ ಅನ್ನೋದು ಮೊದಲಿಂದಾನೇ ಗೊತ್ತಿತ್ತು, ಕೆಲಸ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿತ್ತು. ಅವಳೇ ಮುಂದೆ ನಿಂತು ಶಾರದಾ ಅತ್ತೆನ ಅಮ್ಮ ಮುಗಿಸೋದಕ್ಕೆ ಸಾಥ್ ಕೂಡ ಕೊಟ್ಟಿದ್ಲು. ಬಟ್ ಇವತ್ತು ತುಂಬಾ ಚೆನ್ನಾಗಿ ಉಲ್ಟಾ ಹೊಡೆತಿದ್ದಾಳೆ ಅಂಜು. ಫೈನಲಿ ಅಂಜುನ ಒಳ್ಳೆವಳು ಅಂತ ಅನ್ಕೊಂಡಿದ್ದೆ. ಅಜಿತನ್ನ ತಮ್ಮ ನಚ್ಚಿ ಜೊತೆ ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಕೊನೆಯ ಸಂದರ್ಭದಲ್ಲಿ ಏನಾದ್ರು ಇಲ್ಲಿ ಅಂಜು ಬುದ್ಧಿ ಏನು ಅನ್ನೋ ಸತ್ಯ ಗೊತ್ತಾಗ್ಬಿಡತ್ತಾ. ಫೈನಲಿ ಇಲ್ಲಿ ವಧುನ ದಾರೆ ಎರೆಯೋದಕ್ಕೆ ಅಪ್ಪ ಅಮ್ಮ ಬರಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಅಪ್ಪ ಅಮ್ಮ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೂಡ ಮೌನವಾಗಿದ್ದಾರೆ. ಫೈನಲಿ ತಾಳಿ ಕಟ್ಟೋಕೆ ಮುನ್ನನೇ ನಚ್ಚಿ ನಾನು ಅಂಜುನ ಮದುವೆನೇ ಆಗೋದಿಲ್ಲ ಅಂತೇನಾದರೂ ಹೇಳಿದ್ರೆ ಖಂಡಿತ ಅಚ್ಚರಿ ಪಡಬೇಕಾಗಿಲ್ಲ. ಅತ್ತ ಕಡೆ ದೇವಿಯಾನಿ ಮಗಳ ಮದುವೆಯನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ತಪ್ಪಿಸ್ಕೊಂಡು ಏನಾದರೂ ದೇವಸ್ಥಾನದ ಬಳಿಗೆ ಬರ್ತಾರ, ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.